ರಾಘವೇಂದ್ರ ಸ್ವಾಮಿಗಳ ಕಥೆ. ಹುಟ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೂಲ ಹೆಸರು ವೆಂಕಟನಾಥ. ಇವರು 16ನೇ ಶತಮಾನದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸಂಸ್ಕೃತ, ವೇದ, ಶಾಸ್ತ್ರಗಳಲ್ಲಿ ತೀವ್ರವಾದ ಆಸಕ್ತಿ ಹೊಂದಿ ವಿದ್ಯಾಭ್ಯಾಸದಲ್ಲಿ ಬಹಳ ಚಾತುರ್ಯ ತೋರಿದರು. ಗೃಹಸ್ಥಾಶ್ರಮ. ಅವರು ದೊಡ್ಡ ಜ್ಞಾನಿಯಾದರೂ ಜೀವನದಲ್ಲಿ ಬಹಳ ಆರ್ಥಿಕ ಕಷ್ಟಗಳನ್ನು ಅನುಭವಿಸಿದರು. ತಾವು ಬೋಧನೆ ಮಾಡುವ ಮೂಲಕ ಜೀವನ ನಡೆಸಿದರು. ಆದರೆ ಯಾವತ್ತೂ ಧರ್ಮವನ್ನು ತಪ್ಪಲಿಲ್ಲ. ಸನ್ಯಾಸ ಸ್ವೀಕಾರ. ನಂತರ ಅವರು ಮಠಾಧಿಪತಿಗಳಾದರು. ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರು ಪಡೆದರು. ಅದ್ಭುತ ಘಟನೆಗಳು. ಒಮ್ಮೆ ರಾಯಚೂರಿನಲ್ಲಿ ಪಂಡಿತರ ಜೊತೆ ತರ್ಕವಾಯಿತು. ಎಲ್ಲರೂ ಅವರ ಜ್ಞಾನಕ್ಕೆ ಮಣಿದರು. ಇನ್ನೊಂದು ವೇಳೆ ಒಬ್ಬ ಬಡವನು, ನನಗೆ ಸಾಲದ ಸಂಕಷ್ಟವಿದೆ, ದಯವಿಟ್ಟು ತಪ್ಪಿಸಿರಿ ಎಂದು ಬೇಡಿಕೊಂಡ. ಸ್ವಾಮಿಗಳು ಅವನಿಗೆ ದೈವಾನುಗ್ರಹದ ಮೂಲಕ ಸಹಾಯ ಮಾಡಿ ಆ ವ್ಯಕ್ತಿಯ ಜೀವನವೇ ಬದಲಾಗುವಂತೆ ಮಾಡಿದರು. ಮಂತ್ರಾಲಯ ಬೃಂದಾವನ. ಅಂತಿಮದಲ್ಲಿ ಅವರು ಮಂತ್ರಾಲಯ, ಅಂದರೆ ಇಂದಿನ ಆಂಧ್ರಪ್ರದೇಶದಲ್ಲಿ ಜೀವಂತ ಸಮಾಧಿ ಬೃಂದಾವನ ಪ್ರವೇಶ ಹೊಂದಿದರು. ಇಂದಿಗೂ ಅವರ ಅನುಗ್ರಹ ಭಕ್ತರಿಗೆ ಲಭ್ಯವೆಂದು ನಂಬಿಕೆ ಇದೆ. ಪಾಠ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತಿ, ದಯೆ, ಧರ್ಮ ಮತ್ತು ಭಕ್ತರ ಕಲ್ಯಾಣಕ್ಕಾಗಿ ತಮಗೆ ಸಿಕ್ಕ ಜೀವನವನ್ನೇ ಅರ್ಪಿಸಿದರು. ಅವರು ಇನ್ನೂ ಪ್ರತ್ಯಕ್ಷವಾಗಿ ಭಕ್ತರ ಪ್ರಾರ್ಥನೆಗಳನ್ನು ಕೇಳಿ ಅನುಗ್ರಹಿಸುತ್ತಾರೆ ಎಂದು ಜನರು ನಂಬುತ್ತಾರೆ. ಶ್ರೀ ಗುರು ರಾಘವೇಂದ್ರರ ಕತೆ. ಬಹಳ ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀ ಗುರು ರಾಘವೇಂದ್ರರು ಧಾರ್ಮಿಕ ಜ್ಞಾನ, ಭಕ್ತಿ ಹಾಗೂ ಅದ್ಭುತ ಶಕ್ತಿಗಳಿಂದ ಜನರಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಮನುಜರಿಗೆ ದಾರಿದೀಪವಾಗಿ ಸತ್ಸಂಗ, ಭಕ್ತಿ ಹಾಗೂ ಸತ್ಯಮಾರ್ಗವನ್ನು ತೋರಿಸುತ್ತಿದ್ದರು. ಒಮ್ಮೆ ತಿರುಮಲೆಯಿಂದ ವಾಪಸ್ ಬರುತ್ತಿದ್ದ ಒಬ್ಬ ಭಕ್ತನು ತನ್ನ ಮನಸ್ಸಿನಲ್ಲಿ ತುಂಬಾ ಕಳವಳದಿಂದ ಗುರುರ ಬಳಿಗೆ ಬಂದನು. ಅವನ ಜೀವನದಲ್ಲಿ ಎಲ್ಲವೂ ಹಾಳಾಗಿತ್ತು. ಆರ್ಥಿಕ ಕಷ್ಟ, ಆರೋಗ್ಯ ಸಮಸ್ಯೆ, ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ. ಅವನು ಗುರುರ ಪಾದಗಳ ಬಳಿಗೆ ಬಿದ್ದು ಅತ್ತನು. ಗುರು ರಾಘವೇಂದ್ರರು ತಮಗಿರುವ ದಯಾದೃಷ್ಟಿಯಿಂದ ಅವನ ತಲೆಯ ಮೇಲೆ ಕರುಣೆಯ ಹಸ್ತವಿಟ್ಟು, ಮಗನೇ, ಭಯಪಡಬೇಡ, ದೇವರ ನಂಬಿಕೆಯನ್ನು ಕೈಬಿಡಬೇಡ. ನಿನ್ನ ಕಷ್ಟಗಳು ಕ್ಷಣಿಕ, ಆದರೆ ನಿನ್ನ ಭಕ್ತಿ ಶಾಶ್ವತ. ನಿನ್ನ ಜೀವನದಲ್ಲಿ ಎಲ್ಲವೂ ಸುಧಾರಣೆಯಾಗುತ್ತದೆ ಎಂದು ಆಶೀರ್ವಾದ ನೀಡಿದರು. ಅದು ನಿಜವಾಯಿತು. ಕೆಲವು ತಿಂಗಳಲ್ಲಿ ಅವನ ಆರ್ಥಿಕ ಸ್ಥಿತಿ ಸುಧಾರಿಸಿತು, ಮನೆಮಂದಿಯಲ್ಲೂ ಸಂತೋಷ ಬಂತು. ಅವನು ಸದಾ ಗುರುರ ಕೃಪೆಯ ಬಗ್ಗೆ ಕೃತಜ್ಞತೆಯಿಂದ ಬದುಕುತ್ತಿದ್ದನು. ಪಾಠ ಅಂದ್ರೆ ಮಾರಲ್. ಶ್ರೀ ಗುರು ರಾಘವೇಂದ್ರರು ನಮಗೆ ಕಲಿಸುವುದೇನೆಂದರೆ, ಭಕ್ತಿ, ಶ್ರದ್ಧೆ ಮತ್ತು ಧೈರ್ಯ ಇರುವಾಗ ಯಾವ ಕಷ್ಟವೂ ಶಾಶ್ವತವಾಗಿರುವುದಿಲ್ಲ. ದೇವರನ್ನು ನಂಬಿ ಸತ್ಪಥದಲ್ಲಿ ನಡೆದರೆ ಜೀವನದಲ್ಲಿ ಸದಾ ಶ್ರೇಯಸ್ಸು ಸಿಗುತ್ತದೆ.